ನಮಸ್ಕಾರ ಸ್ನೇಹಿತರೆ. ಪ್ರಶ್ನೆ ಸಂಖ್ಯೆ 22 ನಮ್ಮ ದ್ವಿತೀಯ PUC ಪ್ರಶ್ನೆ ಸಂಖ್ಯೆ 22ರಲ್ಲಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಮೇಲೇನು ಪ್ರಶ್ನೆಗಳನ್ನು ಕೇಳಬಹುದು. ಅದರಂತೆ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮೇಲೇನು ನಮಗೆ ಲೆಕ್ಕಗಳನ್ನ ಕೇಳೋ ಸಾಧ್ಯತೆ ಐತಿ. ಹಂಗಂದ್ರ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದ್ರೆ ಏನು ಅಂತ ನಮ್ಗೆ ಪ್ರಾಥಮಿಕ ತಿಳುವಳಿಕೆ ಇರಬೇಕಾಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂದ್ರ ಅದರ ಹೆಸರೇ ಸೂಚಿಸುವಂತೆ ಅಪ್ರೋಪ್ರಿಯೇಷನ್ ಅಂದ್ರೆ ಹಂಚೋದು ಅಂತ ಅರ್ಥ. ಓಕೆ, ಅಂದ್ರೆ ಏನನ್ನ ಹಂಚೋದು? ಪ್ರಾಫಿಟ್ ಅಥವಾ ಲಾಸ್ ಅವನ್ನ ಹಂಚೋದು. ಅಂದ್ರೆ ಲಾಭ ಆಗಿರ್ತೈತಲ್ಲ, ಅಂತಿಮವಾಗಿ ಒಂದು ಪಾಲುದಾರಿಕಾ ಸಂಸ್ಥೆಗೆ ತನ್ನ ವರ್ಷದ ಕೊನೆಗೆ ಫೈನಲ್ ಅಕೌಂಟ್ಸ್ ಗಳನ್ನ ಪ್ರಿಪೇರ್ ಮಾಡಿ ಆದ್ಮೇಲೆ ಉಳಿದಂತ ಲಾಭ ನೆಟ್ ಪ್ರಾಫಿಟ್ ಆಗಿರ್ತೈತಲ್ಲ, ಅದನ್ನ ನಾವು ಪಾಲುದಾರರ ನಡುವೆ ಯಾವ ರೀತಿ ಹಂಚಿಕೊಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ ಈ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಅಂದ್ರೆ ಯೂಶುವಲಿ ಈ ಅಕೌಂಟ್ ನಲ್ಲಿ ನಾವು ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ ಸ್ಯಾಲರಿ, ಪಾರ್ಟ್ನರ್ ಕಮಿಷನ್, ಇವುಗಳನ್ನ ಅಡ್ಜಸ್ಟ್ ಮಾಡಿ ಆದ್ಮೇಲೆ ಅಂತಿಮವಾಗಿ ಲಾಭ ಏನು ಉಳಿತೈತಲ್ಲ ಅದು ಪಾಲುದಾರರಿಗೆ ಸೇರ್ಬೇಕು. ಅಂದ್ರೆ ಅಂತಿಮವಾಗಿ ಪಾಲುದಾರರ ನಡುವೆ ಲಾಭ ಅಥವಾ ನಷ್ಟವನ್ನ ನಾವು ಯಾವ ರೀತಿ ಹಂಚಬೇಕು ಅನ್ನೋದನ್ನ ಈ ಒಂದು ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡೋ ಮೂಲಕ ಕಲಿತೀವಿ ಅಂತ. ಬನ್ನಿ ಹಾಗಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಿನ ಫಾರ್ಮೆಟ್ ಯಾವ ರೀತಿ ಇತ್ತು ಅಂತ ತಿಳ್ಕೊಳ್ಳೋಣ, ನಂತರ ಒಂದು ಲೆಕ್ಕವನ್ನು ಬಿಡಿಸೋಣ ಅಂತ. ಸ್ನೇಹಿತರೆ, ನೀವು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ಬಿಡಿಸ್ಬೇಕು ಅಂದ್ರೆ ಈ ಒಂದು ಅದಕ್ಕೆ ಆದಂತ ಒಂದು ಫಾರ್ಮ್ಯಾಟ್ ಐತಿ, ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಬೇಕು ಅಂತ. ಈ ಫಾರ್ಮ್ಯಾಟ್ ಅನ್ನ ನೀವು ಒಮ್ಮೆ ಅಥವಾ 2 ಸರ್ತಿ ಬರತ್ ತೆಗೆದು ಪರ್ಫೆಕ್ಟ್ ಆದ್ರೆ ಅಂದ್ರೆ 6 ಅಂಕಗಳನ್ನ ನೀವು ಸುಲಭವಾಗಿ ಇಲ್ಲಿ ಗಳಿಸಬಹುದು. ಅಂದ್ರೆ ಈ ಫಾರ್ಮ್ಯಾಟ್ ನಿಮ್ಗೆ ಗೊತ್ತಿತ್ತು ಅಂದ್ರೆ ಪ್ರಶ್ನೆ ಸಂಖ್ಯೆ 22ರಲ್ಲಿ ಕೇಳ್ತಕ್ಕಂತಹ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ನೀವು ಸುಲಭವಾಗಿ ಬಿಡಿಸಬಹುದು. ಅಂದ್ರೆ ಫಾರ್ಮ್ಯಾಟ್ ಏನೈತಿ ಸ್ವಲ್ಪ ಲಕ್ಷ ಕೊಟ್ಟು ನೋಡೋಣ. ಕ್ರೆಡಿಟ್ ಸೈಡ್ 2 ಐಟಮ್ ಬರ್ತಾವ, ಡೆಬಿಟ್ ಸೈಡ್ 3 ಐಟಮ್ ಬರ್ತಾವ. ಇಷ್ಟು ನೆನಪು ಸ್ನೇಹಿತರೆ. ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮೇಲೆ ಪ್ರಶ್ನೆ ಕೇಳ್ತಕ್ಕಂತ ವಿಧಾನ ಅಥವಾ ರೀತಿ ಯಾವ ರೀತಿ ಇರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ನಿಮಗೆ ಪ್ರಶ್ನೆ ಯಾವ ರೀತಿ ಕೇಳ್ತಾನ ಅನ್ನೋದ್ರ ಬಗ್ಗೆ ನಿಮ್ಗೆ ಮೊದಲು ಐಡಿಯಾ ಇರಬೇಕಾಗತ್ತ. ಮತ್ತು ಪ್ರಶ್ನೆಯನ್ನ ನೀವು ಯಾವ ರೀತಿ ಗಮನಿಸಬೇಕು, ಅದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾದಂತ ಪಾಯಿಂಟ್ಗಳು ಯಾವ್ಯಾವು ಅಂತ ಸ್ವಲ್ಪ ನಾನು ವಿವರವಾಗಿ ಹೇಳ್ತೀನಿ. ಸ್ವಲ್ಪ ಲಕ್ಷ ಕೊಟ್ಟಿ ಒಂದು ಎಕ್ಸಾಂಪಲ್ ಐತಿ. ಅರುಣ್ ಅಂಡ್ ವರುಣ್ commenced business in partnership on 1/4/2024. ಅರುಣ್ ಮತ್ತು ವರುಣ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರಂತ 1/4/2024 with the capitals of ₹4 lakh and 3 lakh respectively. ಅಂದ್ರೆ ಅರುಣನ ಕ್ಯಾಪಿಟಲ್ 4 ಲಕ್ಷ, ವರುಣನ ಕ್ಯಾಪಿಟಲ್ 3 ಲಕ್ಷ. ಈ ಒಂದು ಬಂಡವಾಳದೊಂದಿಗೆ ಅವರು 1/4/2024 ಬಿಸ್ನೆಸ್ ಅನ್ನ ಶುರು ಮಾಡ್ತಾರಂತ. Agreeing to share the profits or losses in the ratio of 3:2. ಲಾಭ ಆಗಲಿ ನಷ್ಟ ಆಗಲಿ ಅರುಣ್ ಮತ್ತು ವರುಣ್ 3:2 ಪ್ರಮಾಣದಲ್ಲಿ ಹಂಚಿಕೊಳ್ತಾರಂತ. ಅಂದ್ರೆ ಆದಂತ ಲಾಭವನ್ನ 5 ಪಾಲುಗಳನ್ನಾಗಿ ಮಾಡಿ 3 ಪಾಲನ್ನ ಅರುಣ್ ಹಂಚಿಕೊಳ್ತಾನ, 2 ಪಾಲನ್ನ ವರುಣ್ ಹಂಚಿಕೊಳ್ತಾನ ಅಂತ. ಓಕೆ, ಫಾರ್ ದ ಇಯರ್ ಎಂಡಿಂಗ್ 31/3/2025 ಅಂದ್ರೆ ಆ ವರ್ಷದ ಕೊನೆಗೆ ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ ₹66,000. ಈ ವರ್ಷದ ಕೊನೆಗೆ ಅವರು 66,000 ರೂಪಾಯಿ ಲಾಭವನ್ನು ಗಳಿಸಿದ್ರಂತ. ಬಿಫೋರ್ ಅಲೋವಿಂಗ್, ಈ ಕೆಳ ಕಾಣಿಸಿದ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡುವುದರ ಪೂರ್ವದಲ್ಲಿ ಅವರು 66,000 ರೂಪಾಯಿ ಲಾಭವನ್ನ ಗಳಿಸಿದ್ರಂತ. ಹಾಗಿದ್ರೆ ಆ ಅಡ್ಜಸ್ಟ್ಮೆಂಟ್ ಗಳು ಯಾವ್ಯಾವ ಅಂತ ಸ್ವಲ್ಪ ಗಮನಿಸ್ರಿ. ಒಂದನೇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ ದ ರೇಟ್ ಆಫ್ 5% ಪರ್ annum. ಅಂದ್ರೆ ಈ ಪಾಲುದಾರ ಏನದಾರಲ್ಲ ಅರುಣ್ ಮತ್ತು ವರುಣ್, ಅವರ ಬಂಡವಾಳ 4 ಲಕ್ಷ 3 ಲಕ್ಷ ಐತಲ್ಲ, ಅದ್ರ ಮೇಲೆ ಬಡ್ಡಿ 1 ವರ್ಷಕ್ಕೆ 5% ಕೊಡ್ಬೇಕು. ಪರ್ annum ಅಂದ್ರೆ ಪರ್ ಇಯರ್ ಅಂತ ಅರ್ಥ. ಓಕೆ, ಅದೇ ರೀತಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಅರುಣನ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಷ್ಟಪ್ಪ ಅಂದ್ರೆ 2,000, ವರುಣನ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ 1,500 ರೂಪಾಯಿ. ಇನ್ನ ಇಯರ್ಲಿ ಸ್ಯಾಲರಿ ಟು ಅರುಣ್, ಅರುಣ್ ಅಂತಕ್ಕಂಥ ಪಾರ್ಟ್ನರ್ಗೆ ವರ್ಷಕ್ಕೆ 6,000 ರೂಪಾಯಿ ಸ್ಯಾಲರಿ ಕೊಡ್ತೀವಂತ. ಮತ್ತೆ ಕಮಿಷನ್ ಟು ವರುಣ್ ₹4,000. ಅರುಣನಿಗೆ 1 ವರ್ಷಕ್ಕೆ 6,000 ರೂಪಾಯಿ ಸ್ಯಾಲರಿ ಕೊಡ್ತೀವಿ, ವರುಣ್ಗೆ 1 ವರ್ಷಕ್ಕೆ 4,000 ರೂಪಾಯಿ ಕಮಿಷನ್ ಅನ್ನ ಕೊಡ್ತೀವಿ. ಅದೇ ರೀತಿ ಡ್ರಾವಿಂಗ್ಸ್ ಡ್ಯೂರಿಂಗ್ ದ ಇಯರ್, ಅವರು ಡ್ರಾವಿಂಗ್ಸ್ ಎಷ್ಟೆಷ್ಟು ಮಾಡಿದಾರ ಅಂದ್ರ ಅರುಣ್ 40,000, ವರುಣ್ 30,000. ಈ ರೀತಿ ನಮಗೆ ಲೆಕ್ಕ ಕೊಟ್ಟು ಪ್ರಿಪೇರ್ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31/3/2025 ಅಂತ. ನೋಡ್ರಿ, ನಮಗೆ ಲೆಕ್ಕದಲ್ಲಿ ಏನೆಲ್ಲ ಮಾಹಿತಿ ಕೊಟ್ಟಿರ್ತಾನಂದ್ರ ಯಾರ್ಯಾರು ಪಾರ್ಟ್ನರ್ಗಳು ಇದ್ದಾರ ಅಂತ ಕೊಡ್ತಾನ, ಬಿಸ್ನೆಸ್ ಅನ್ನ ಎಷ್ಟೆಷ್ಟು ಬಂಡವಾಳದೊಂದಿಗೆ ಶುರು ಮಾಡಿದ್ರು ಅಂತ ಕೊಡ್ತಾನ, ಮತ್ತು ಅವರ ಪ್ರಾಫಿಟ್ ಆರ್ ಲಾಸ್ ರೇಷಿಯೋ ಎಷ್ಟು ಅನ್ನೋದನ್ನ ಕೊಟ್ಟಿರ್ತಾನ.
ಮತ್ತು ಆ ವರ್ಷದ ನೆಟ್ ಪ್ರಾಫಿಟ್ ಎಷ್ಟು ಅನ್ನೋದನ್ನ ಕೊಟ್ಟಿರ್ತಾನೆ. ಇವುಗಳ ಕಡೆ ನೀವು ಬಹಳ ಗಮನ ಹರಿಸಬೇಕು. ಪಾರ್ಟ್ನರ್ಗಳು ಯಾರ್ಯಾರು, ಅವರ ಬಂಡವಾಳ ಎಷ್ಟೆಷ್ಟು, ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು, ಮತ್ತು ಅವರು ಆ ವರ್ಷದಲ್ಲಿ ಗಳಿಸಿದ ಲಾಭ ಏನು, ಇದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ನಂತರ ಇವು ಅಡ್ಜಸ್ಟ್ಮೆಂಟ್ಗಳು, ಇವುಗಳನ್ನ ನಾನು ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತ ಆಗಲ್ಲ ನಾನು ಫಾರ್ಮೆಟ್ ಹೇಳಿದ್ನಲ್ಲ, ಆ ಫಾರ್ಮೆಟ್ ಪ್ರಕಾರ 1 by 1 ಬಿಡಿಸ್ತಾ ಹೋಗ್ತೀನಿ. ಕ್ರೆಡಿಟ್ ಸೈಡ್ 2 ಐಟಮ್ ಬರ್ತಾವಂತ ಹೇಳಿದ್ದೆ ನಾನು. ಒಂದು ನೆಟ್ ಪ್ರಾಫಿಟ್ ಬರಿಬೇಕು, ನಂತರ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಬರಿಬೇಕು ಅಂತ ಹೇಳಿದ್ದೆ ಕ್ರೆಡಿಟ್ ಸೈಡ್. ಇನ್ನು ಡೆಬಿಟ್ ಸೈಡ್ 3 ಐಟಮ್ಗಳು ಬರ್ತಾವಂತ ಹೇಳಿದ್ದೆ. ಒಂದನೇದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಎರಡನೇದ್ದು ಪಾರ್ಟ್ನರ್ ಸ್ಯಾಲರಿ, ಮೂರನೇದ್ದು ಪಾರ್ಟ್ನರ್ಸ್ ಕಮಿಷನ್. ಈ ಎಲ್ಲ ಮಾಹಿತಿಗಳು ನಮ್ಮ ಫಾರ್ಮೆಟ್ ಪ್ರಕಾರ ನಾವು ಬರಿತಾ ಹೋಗ್ಬೇಕು. ಫಸ್ಟ್ ಏನ್ ಮಾಡೋಣ, ಈಗ ನೆಟ್ ಪ್ರಾಫಿಟ್ ಬರೆಯೋಣ. ನೆಟ್ ಪ್ರಾಫಿಟ್ ಬರಿಬೇಕಾದ್ರೆ ನಮ್ಮ ಫಾರ್ಮೆಟ್ ಪ್ರಕಾರ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂಟು ಬ್ರಾಕೆಟ್ ನೆಟ್ ಪ್ರಾಫಿಟ್ಸ್. ನೆಟ್ ಪ್ರಾಫಿಟ್ ಎಷ್ಟೈತ್ರಿ? 66,000 ರೂಪಾಯಿ. ಅದನ್ನ ಯಥಾವತ್ತು ಹಚ್ಚಿರಿ, 66,000. ನಿಮ್ ಫಾರ್ಮೆಟ್ ಇದೇ ರೀತಿ ಇರಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್. ಯಾವಾಗ ಪ್ರಿಪೇರ್ ಮಾಡಕತ್ತೀರಿ ನೀವು ಡೇಟ್ ಹಾಕ್ಬೇಕು, ಡೆಬಿಟ್ ಟು ಕ್ರೆಡಿಟ್ ಟು ಕಂಪಲ್ಸರಿ ಹಾಕ್ಬೇಕು. ಈ ಫಾರ್ಮೆಟ್ ಪ್ರಕಾರನೇ ನಾವು ಬರಿತಾ ಹೋಗ್ಬೇಕು. ಫಸ್ಟ್ ನೆಟ್ ಪ್ರಾಫಿಟ್ ಬರ್ವಿ. ಓಕೆ, ಒಂದನೇದು ಮುಗೀತು. ಎರಡನೇ ಕೆಲಸ ಏನು? ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಲೆಕ್ಕದಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಕೊಟ್ಟಿದಾನ ನೋಡ್ರಿ. ಎರಡನೇ ಅಡ್ಜಸ್ಟ್ಮೆಂಟ್ ಐತಿ ನೋಡ್ರಿ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಅದನ್ನು ಬರಿಬೇಕು ಕ್ರೆಡಿಟ್ ಸೈಡ್ ಬೈ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಇಬ್ರು ಪಾರ್ಟ್ನರ್ಗಳು ಕೊಟ್ಟಿದ್ದಾನ. ಅರುಣೊಂದು 2,000, ವರುಣೊಂದು 1,500 ಐತಂತ. ಅದಕ್ಕೇನ್ ಮಾಡ್ರಿ, ಪ್ರತ್ಯೇಕವಾಗಿ ಇನ್ನರ್ ಕಾಲಮ್ ಒಳಗೆ ಬರೀರಿ ಅದನ್ನ. ಅರುಣ್ ₹2,000, ವರುಣ್ ₹1,500. ರೈಟ್. ಸೊ ಟೋಟಲ್ ಮಾಡಿದ್ರ 2,000, 1,500, ಟೋಟಲ್ 3,500 ಅನ್ನ ಅಮೌಂಟ್ ಕಾಲಮ್ ಒಳಗೆ ಬರೀರಿ. ಅಂದ್ರೆ ನಾವೇನ್ ಮಾಡ್ಬೇಕಂದ್ರ ಪಾರ್ಟ್ನರ್ಗಳು ಬೇರೆ ಬೇರೆ ಇದ್ದಾಗ ಅವರ ಒಟ್ಟು ಮೊತ್ತವನ್ನು ಇಲ್ಲಿ ಕೂಡಿಸಿ ಅಂತಿಮ ಮೊತ್ತವನ್ನು ಹೊರಗಿನ ಕಾಲಮ್ ಒಳಗೆ ಬರೀಬೇಕು. ಕ್ರೆಡಿಟ್ ಸೈಡ್ ಮುಗೀತು ನಮ್ಮ ಫಾರ್ಮೆಟ್ ಪ್ರಕಾರ. ನೆಟ್ ಪ್ರಾಫಿಟ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಈ ಲೆಕ್ಕದಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡ್ಬೇಕು ಅಂತಾನೆ ಡ್ರಾವಿಂಗ್ಸ್ ಕೊಟ್ಟಿದ್ದಾನ. ಡ್ರಾವಿಂಗ್ಸ್ ಎಷ್ಟೆಷ್ಟು 40,000, 30,000 ಅಂತೇಳಿ ಡ್ರಾವಿಂಗ್ಸ್ ನಿಮಗೆ ಕನ್ಫ್ಯೂಸ್ ಮಾಡ್ಬೇಕು ಅಂತ ಕೊಟ್ಟಿದ್ದಾನ. ಹಾಗಾಗಿ ಇದನ್ನ ಪರಿಗಣಿಸಬಾರದು. ಯಾಕಂದ್ರೆ ನಮ್ಮ ಫಾರ್ಮ್ಯಾಟ್ ಒಳಗ ಡ್ರಾವಿಂಗ್ಸ್ ಇಲ್ಲ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಷ್ಟೇ ಐತಿ. ಓಕೆ, ಕ್ರೆಡಿಟ್ ಸೈಡ್ ಮುಗೀತು. ಇನ್ನು ಡೆಬಿಟ್ ಸೈಡ್ ಬರೋ ಐಟಮ್ ಯಾವ್ರಿ? ಫಸ್ಟ್ ಒನ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡ್ರಿ, ಅರುಣನ ಕ್ಯಾಪಿಟಲ್ 4 ಲಕ್ಷ ಐತಿ, ವರುಣನ ಕ್ಯಾಪಿಟಲ್ 3 ಲಕ್ಷ ಐತಿ. ಇವ್ರ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಇರಬೇಕು ಅಂತ ಒಂದೇ ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಿದ್ದಾನ, 5% ಪರ್ annum ಅಂತೇಳಿ. ಅದಕ್ಕೆ ಸಿಂಪಲ್ ಕ್ಯಾಲ್ಕುಲೇಟ್ ಮಾಡಿ. ಒಂದೇ ಪಾರ್ಟ್ನರ್ ಯಾರು? ಅರುಣ್. ಅರುಣನ ಬಂಡವಾಳ ಎಷ್ಟೈತಿ? 4 ಲಕ್ಷ, 4 lakh. ರೇಟ್ ಆಫ್ ಇಂಟ್ರೆಸ್ಟ್ 5% ಪರ್ annum ಐತಿ. 4 ಲಕ್ಷ ಮೇಲೆ 1 ವರ್ಷಕ್ಕೆ 5% ಬಡ್ಡಿ ಅಂತ. ಅಂದ್ರೆ ಎಷ್ಟಾಗತ್ರಿ? 4 lakh into 5 divided by 100. ಆಪರೇಟರ್ ಕ್ಯಾಲ್ಕುಲೇಟರ್ಸ್. ಅಮೌಂಟು 20,000 ಬರುತ್ತೆ. ಎಷ್ಟು ಬರುತ್ತಾ? 20,000 ಬರುತ್ತೆ. ಅದೇ ರೀತಿ ವರುಣ್, ಎರಡನೇ ಪಾರ್ಟ್ನರ್ ಯಾರು? ವರುಣನ ಬಂಡವಾಳ ಎಷ್ಟೈತಿ? 3 ಲಕ್ಷ ರೂಪಾಯಿ ಐತಿ. ಅದಕ್ಕ ಅವನ ಬಂಡವಾಳ 3 ಲಕ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5 divided by 100. ಅಂದ್ರೆ ಎಷ್ಟಾಗತ್ತ? 15,000 ಆಗತ್ರಿ. ನೋಡ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದ್ರೆ ಬಂಡವಾಳ. ಅವರ ಬಂಡವಾಳದ ಮೇಲೆ ಬಡ್ಡಿ ವಿಧಿಸಬೇಕು ಅಂತ. ಇಬ್ರು ಅದರ ಪಾರ್ಟ್ನರ್ಗಳು, ಇಬ್ರು ಬಂಡವಾಳ, ಒಬ್ಬನ ಬಂಡವಾಳ 4 ಲಕ್ಷ, ಇನ್ನೊಬ್ಬನ ಬಂಡವಾಳ 3 ಲಕ್ಷ ಐತಿ. ಅವರ ಬಂಡವಾಳದ ಮೇಲೆ ಬಡ್ಡಿ ಎಷ್ಟು ವಿಧಿಸಬೇಕು ಅಂತ ಅಡ್ಜಸ್ಟ್ಮೆಂಟ್ ಒಳಗೆ ಕೊಟ್ಟಿದ್ದಾನೆ. ಒಂದೇ ಅಡ್ಜಸ್ಟ್ಮೆಂಟ್ ಐತಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ at the rate of 5% per annum ಅಂತ. ಹಾಗಾಗಿ ನಾವು ಅವನು ಹೇಳಿದಂತೆ 4 ಲಕ್ಷ ಮೇಲೆ 5% ಕ್ಯಾಲ್ಕುಲೇಷನ್ ಮಾಡಿದ್ವಿ, 20,000 ಬಂತು. ವರುಣಂದು 3 ಲಕ್ಷದ ಬಂಡವಾಳದ ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿದ್ವಿ, 15,000 ಬಂತು. ಸೊ 20,000 ಪ್ಲಸ್ 15,000 ಟೋಟಲ್ ಎಷ್ಟಾಯ್ತು? 35,000. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮುಗಿಯತ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯ್ತು. ನೆಕ್ಸ್ಟ್ ಬರೋ ಐಟಮ್ ಯಾವ್ದ್ರಿ? ಪಾರ್ಟ್ನರ್ ಸ್ಯಾಲ್ರಿ. ನಮ್ಮ ಫಾರ್ಮಟ್ ಪ್ರಕಾರ ಈ ಲೆಕ್ಕದಲ್ಲಿ ಪಾರ್ಟ್ನರ್ ಸ್ಯಾಲ್ರಿ ಐತಿ.
ಅಡ್ಜಸ್ಟ್ಮೆಂಟ್ ನಂಬರ್ 3 ಒಳಗೈತಿ ನೋಡ್ರಿ. ಇಯರ್ಲಿ ಸ್ಯಾಲರಿ ಟು ಅರುಣ್ ಅಂತಕ್ಕಂಥ ಪಾರ್ಟ್ನರ್ಗೆ ಒಂದ್ ವರ್ಷಕ್ಕೆ 6,000 ರೂಪಾಯಿ ಸ್ಯಾಲರಿ ಕೊಡ್ತೀವಂತ. ಅದಕ್ಕೆ ಬರೀರಿ, ಏನಂತ ಬರೀರಿ, ಟು ಸ್ಯಾಲರಿ ಟು ಅರುಣ್. ಒಂದ್ ವರ್ಷಕ್ಕೆ ಎಷ್ಟು ಕೊಡ್ತೀವಿ? ಅವ್ಗೆ 6,000 ರೂಪಾಯಿ ಕೊಡ್ತೀವಿ. ಅದಕ್ಕೇನ್ ಮಾಡ್ರಿ, 6,000 ಅಂತ ಬರೀರಿ, ಮುಗಿಯತ್ ಸ್ಯಾಲ್ರಿ ಮುಗಿಯತ್. ನೆಕ್ಸ್ಟ್ ಯಾರಿಗಾದ್ರೂ ಕಮಿಷನ್ ಕೊಡ್ತೀವ ನೋಡ್ಬೇಕು ಲೆಕ್ಕದೊಳಗೆ. ಈ ಲೆಕ್ಕದಲ್ಲಿ ಕಮಿಷನ್ ಬಗ್ಗೆನೂ ಮಾಹಿತಿ ಕೊಟ್ಟಾನ. ಕಮಿಷನ್ ಟು ವರುಣ್ 4,000. ಅದಕ್ಕ ಟು ಕಮಿಷನ್ ಟು ವರುಣ್ 4,000. ನೋಡ್ರಿ, ನಮ್ಮ ಫಾರ್ಮ್ಯಾಟ್ ಒಳಗ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋ ಫಾರ್ಮ್ಯಾಟ್ ಒಳಗ ನಾವು ನೋಡಿದೀವಿ ಏನಂದ್ರ ಕ್ರೆಡಿಟ್ ಸೈಡ್ 2 ಐಟಮ್, ಡೆಬಿಟ್ ಸೈಡ್ 3 ಐಟಮ್. ಕ್ರೆಡಿಟ್ ಸೈಡು ನೆಟ್ ಪ್ರಾಫಿಟ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಡೆಬಿಟ್ ಸೈಡು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ, ಕಮಿಷನ್. ಇಷ್ಟು ಹಚ್ಚಿದ್ವಿ ಅಂದ್ರೆ ಮುಗಿದು ಲೆಕ್ಕ, ಇಲ್ಲಿಗೆ ಮುಗೀತು. ಹಂಗಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರ ಯಾವ ಕಡೆ ಹೆಚ್ಚು ಟೋಟಲ್ ಐತಿ ಆ ಕಡೆ ಟೋಟಲ್ ಮಾಡ್ಬೇಕು. ಅದಕ್ಕೆ ನೋಡ್ರಿ 66,000 3,500 ಐತಿ ಈ ಕಡೆ 35,000 6,000 4,000 ಐತಿ. ಅಂದ್ರೆ ಅಮೌಂಟ್ ಯಾವ ಕಡೆ ಹೆಚ್ಚೈತಿ ಆ ಕಡೆ ಮೊದಲು ಟೋಟಲ್ ಮಾಡ್ಬೇಕು. ಕ್ರೆಡಿಟ್ ಸೈಡ್ ಹೆಚ್ಚೈತಿ, ಅದಕ್ಕ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ರಿ. 66,000 ಪ್ಲಸ್ 3,500 69,500. ಓಕೆ, ಅದೇ 69,500 ರೂಪಾಯಿನ ಈ ಕಡೆನು ತಗೊಂಡ್ಬರ್ರಿ. ಈ 69,500 ರೂಪಾಯಿದೊಳಗ 35,000 6,000 4,000 ಮೈನಸ್ ಮಾಡ್ರಿ. ಅಂದ್ರೆ 69,500 ನೀವು ಡೆಬಿಟ್ ಸೈಡ್ ಈಗಾಗಲೇ ಹಚ್ಚಿದಂತ ಮೊತ್ತಗಳನ್ನ ಮೈನಸ್ ಮಾಡಬೇಕು. ಅವಾಗ ಆನ್ಸರ್ ಎಷ್ಟು ಬರ್ತಪ್ಪ ಅಂದ್ರ ಅಂತಿಮ ಲಾಭ ಇದು 24,500 ರೂಪಾಯಿ ಬರ್ತಿದ್ವು. ಎಷ್ಟು ಬರ್ತಾ? 24,500. ಈ 24,500 ಅನ್ನ ಪಾರ್ಟ್ನರ್ಗಳಾದಂತ ಅರುಣ್ ಮತ್ತು ವರುಣ್ ನಡುವೆ 3:2 ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಹಂಚಿಕೊಡ್ಬೇಕು. ಅದಕ್ಕೇನ್ ಮಾಡ್ರಿ, 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಒಂದನೇ ಪಾರ್ಟ್ನರ್ ಯಾರು? ಅರುಣ್. ಎರಡನೇ ಪಾರ್ಟ್ನರ್ ಯಾರು? ವರುಣ್. ಅರುಣ್ ಒಂದು ರೇಷಿಯೋ ಏನೈತ್ರಿ? 3/5. ವರುಣ್ ಒಂದು ರೇಷಿಯೋ ಏನೈತಿ? 2/5. 3/5 2/5 ಅಂತ ಯಾಕಂದ್ರೆ ಅಂದ್ರೆ ನಾನು 3 ಪಾಲು ಅರುಣನಿಗೆ 2 ಪಾಲು ವರುಣನಿಗೆ, 3 2 5 ಅಂದ್ರೆ 5ರಲ್ಲಿ 3 ಪಾಲು ಇವನಿಗೆ, 5ರಲ್ಲಿ 2 ಪಾಲು ಇವನಿಗೆ ಅಂದಂಗ. ಅದಕ್ಕ 3/5 2/5. ಈ 24,500 ನಾವು 3/5 2/5 ಪ್ರಕಾರ ಹಂಚಿಕೊಟ್ರ ಅರುಣನಿಗೆ 14,700 ರೂಪಾಯಿ ಬರುತ್ತ, ವರುಣನಿಗೆ 9,800 ರೂಪಾಯಿ ಬರುತ್ತೆ. ಈ ಪ್ರಕಾರವಾಗಿ 24,500 3/5 2/5 ಪ್ರಕಾರ ಹಂಚಿಕೊಟ್ರ ಅಂತಿಮವಾಗಿ ಅರುಣ್ ಅಂತಕ್ಕಂಥ ಪಾರ್ಟ್ನರ್ಗೆ ಹೋಗ್ತಕ್ಕಂಥ ಲಾಭ 14,700 ಮತ್ತು ವರುಣ್ ಅಂತಕ್ಕಂಥ ಪಾರ್ಟ್ನರ್ಗೆ ಹೋಗ್ತಕ್ಕಂಥ ಲಾಭ 9,800. ಸೊ ನೀವು ಇಷ್ಟು ಪ್ರಿಪೇರ್ ಮಾಡಿದ್ರಿ ಅಂದ್ರ ಯು ವಿಲ್ ಗೆಟ್ 6 ಮಾರ್ಕ್ಸ್. ನಿಮಗೆ 6 ಅಂಕಗಳನ್ನ ಕೊಡ್ಲಾಗುತ್ತೆ. ಇನ್ನೊಮ್ಮೆ ನೆನಪಿಟ್ಕೋರಿ, ಲೆಕ್ಕವನ್ನ ಈ ರೀತಿ ಕೊಟ್ಟಿರ್ತಾನ. ಅಂದ್ರೆ ಪಾಲುದಾರರು ಯಾರ್ಯಾರು, ಬಿಸ್ನೆಸ್ ಅನ್ನ ಯಾವಾಗ ಶುರು ಮಾಡಿದ್ರು, ಬಂಡವಾಳ ಎಷ್ಟೆಷ್ಟು, ಅವರ ಲಾಭ ಹಂಚಿಕೆ ಪ್ರಮಾಣ ಎಷ್ಟು, ಆ ವರ್ಷದಲ್ಲಿ ಎಷ್ಟು ಲಾಭ ಗಳಿಸಿದ್ರು, ಈ ಮಾಹಿತಿಯನ್ನ ಕೊಟ್ಟಿರ್ತಾನ. ಜೊತೆಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಸ್ಯಾಲರಿ, ಕಮಿಷನಿನ ಮಾಹಿತಿಯನ್ನು ಕೊಟ್ಟಿರ್ತಾನ. ಜೊತೆಗೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಬೇಕು ಅಂತ ಡ್ರಾವಿಂಗ್ಸ್ ಮಾಹಿತಿ ಕೊಟ್ಟಿರ್ತಾನ. ಇದನ್ನ ಪರಿಗಣಿಸಬಾರ್ದು. ಸೊ ಇಷ್ಟು ಅನುಸರಿಸಿ ನೀವು ಈ ರೀತಿ ಲೆಕ್ಕ ಬಿಡಿಸಿದ್ರಂದ್ರ ನಿಮಗೆ ಸುಲಭವಾಗಿ 6 ಅಂಕಗಳು ಸಿಗ್ತಾವೆ. ಸೊ ಯು ವಿಲ್ ಗೆಟ್ 6 ಔಟ್ ಆಫ್ 6 ಇಫ್ ಯು ಫಾಲೋ ದಿಸ್ ಪ್ರೊಸೀಜರ್. ಸ್ನೇಹಿತರೆ, ನಿಮಗೆ ಈ ನನ್ನ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗೈತೆ ಅಂತ ಅನ್ಕೊಳ್ತೀನಿ. ಈಗ ಎಕ್ಸಾಮ್ ನಿಯರ್ ಅದಾವು, ಹಾಗಾಗಿ ಒಮ್ಮೆ ಬಿಟ್ಟು 2 ಸಲ ವಿಡಿಯೋ ನೋಡ್ರಿ. ಮತ್ತು ಯಾರಿಗೆಲ್ಲ ಅವಶ್ಯಕತೆ ಐತಿ ಅವರಿಗೆ ಈ ವಿಡಿಯೋನ ಹಂಚ್ರಿ, ಶೇರ್ ಮಾಡ್ರಿ. ಮತ್ತು ನನ್ನ ಚಾನಲ್ ಅರುಣ್ ಸಿಂಗ್ರಿ ಅಕೌಂಟೆನ್ಸಿ ಕ್ಲಾಸಸ್, ಈ ಒಂದು ಚಾನಲ್ನಲ್ಲಿ ನಾನು ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕ್ವೆಶ್ಚನ್ ಪೇಪರ್ಗೆ ಸಂಬಂಧಪಟ್ಟಂತಹ ಮತ್ತು ಪಾಸ್ ಆಗಲಿಕ್ಕೆ ಬೇಕಾದಂತಹ ಪ್ರಶ್ನೆಗಳನ್ನ ನಾನು ಬಿಡಿಸ್ತಾ ಹೋಗ್ತೀನಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಯಾರಿಗೆಲ್ಲ ಅವಶ್ಯಕತೆ ಐತಿ ಅವರಿಗೆ ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.